ಏ ತಂಗಿ, ಬಾರ ಇಲ್ಲಿ ಬಂದಿಟ್ಟು. ಏ ಇವ ನಿನ್ಗ ಕರೆಕತ್ತೀನಿ, ಈ ಕಡೆ ಬಾರ. ಸರಳಕ್ಕ, ಅವ್ರು ಯಾರೋ ಕರಿತಾ ಇದ್ದಾರೆ ನೋಡಿ ಅಲ್ಲಿ. ಯಾರಿಗೆ ಆಂಟಿ ಕರೆದಿದ್ದು? ಏವ ನಮ್ಮವ ನಿಮ್ಮನ್ನ ಕರೆಕತ್ತೀನಿ. ಏವ ಎಟ್ರ ಮಾಡಕತ್ತಿರಲ್ಲ, ಬರ್ರಿ ಬಂದಿಟ್ಟಿಲ್ಲಿ. ಏನು ಹೇಳಿ ಆಂಟಿ? ಏ ತಂಗಿ, ನೀನು ಗಿರ್ಜವನ್ ಸುಸಿ ಅಲ್ಲನ ನೀನು? ಹಾಂ ಹೌದ್ರಿ. ಅಲ್ಲ ಎಲ್ಲಿಗೆ ಹೊಂಟಿದ್ದಿ ಇತ್ತಾಗ? ಅದು ಇವತ್ತು ಸಂಘದಲ್ಲಿ ದುಡ್ಡು ಕಟ್ತಾರಲ್ವಾ, ಅದಕ್ಕೆ ಕಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ. ಇವ ಹೌದನ? ನೀನು ಸಂಘಕ್ಕೆ ಹೊಂಟಿಯನ? ಅಲ್ಲ ತಂಗಿ, ನಾನು ನೋಡಿಲ್ಲ ನೀನು ಸಂಘದಾಗ. ನಾನು ಸಂಘದಾಗ ಇದೀನಲ್ಲ, ಮತ್ತೆ ಗೊತ್ತಿಲ್ಲ ನಿನಗೆ? ಹಾಂ ಗೊತ್ತು ಆಂಟಿ, ನೋಡಿದ್ದೀನಿ ನಿಮ್ಮನ್ನ. ಅಲ್ಲ ತಂಗಿ, ಸಂಘಕ್ಕೆ ರೊಕ್ಕ ಕಟ್ಟಕ್ಕೆ ಹೊಂಟೀನಿ ಅಂತ ಹೇಳ್ತಿ, ಮತ್ತೆ ನಿಮ್ಮ ಅತ್ತೆ ಬಂದಿಲ್ಲಲ್ಲ, ನೀವು ಒಬ್ಬಕ್ಕೆ ಹೊಂಟಿಯಲ್ಲ? ಇಲ್ಲ ಆಂಟಿ, ನಮ್ಮ ಅತ್ತೆಗೆ ಸ್ವಲ್ಪ ಕಾಲು ನೋವಂತೆ, ಅದಕ್ಕೆ ಮನೆಯಲ್ಲೇ ಇದ್ದಾರೆ, ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಏವ ಕಾಲು ನೋವಾ ನಿಮ್ಮ ಅತ್ತೆಗೆ? ಅಲ್ಲ ತಂಗಿ, ಕಾಲು ಮುರಿದೈತೇನ ಮತ್ತೆ? ಅಯ್ಯೋ ಇಲ್ಲ ಆಂಟಿ, ಆ ಥರ ಏನಿಲ್ಲ, ಏನೋ ಸ್ವಲ್ಪ ಕಾಲು ನೋವಿದೆಯಂತೆ, ಅದಕ್ಕೆ ಮನೆಯಲ್ಲೇ ಇದ್ದಾರೆ. ಅಯ್ಯವ ಹೌದನ? ಪಾಪ ಬಿಡ, ಕಾಲು ನೋವಂತ ನೋಡ ನಿನ್ನ ಬಸವ, ಕಾಲು ನೋವಂತ ನೋಡಕ್ಕಿಗೆ. ಅಲ್ಲ ತಂಗಿ, ಅಂದಂಗ ನಿಮ್ಮ ಮನ್ಯಾಗ ಇವ್ರು ಇದ್ರಲ್ಲ, ಶಂಕರಪ್ಪ ಮತ್ತೆ ಕಲ್ಲವ್ವ, ಅದರ ಹೋಗ್ಯಾರ ಮನೆ ಬಿಟ್ಟು? ಇದಾರೆ ಆಂಟಿ. ಯಾಕೆ ಆಂಟಿ? ಅಯ್ಯ ಏನಿಲ್ಲ ಬಿಡವ, ಹಂಗೆ ಕೇಳಿದ್ವಿ ಸುಮ್ಮ. ಅದರ ಅಂದ್ರೆ ನಿಮ್ಮ ಮನೆಗೆ ಅದರ ನೀನಾ? ಹಾಂ ಆಂಟಿ, ನಮ್ಮ ಮನೇಲೇ ಇದ್ದಾರೆ. ಅಲ್ಲ ಶಂಕರಪ್ಪನ ಅದನ ನಿಮ್ಮ ಮನೆಗೆ? ಅಯ್ಯೋ ಎಸ್ ಸರ್ತಿ ಅಂತ ಹೇಳೋದು ಆಂಟಿ, ಇದ್ದಾರೆ ನಮ್ಮ ಮನೆಯಲ್ಲೇ ಇದ್ದಾರೆ. ಯಾಕಂಟಿ, ಏನಾದರೂ ಕೆಲಸ ಆಯ್ತಾ? ಇವ ಇಲ್ಲಿ ಬಿಡುವ, ನಮಗೇನು ಕೆಲಸ ಇಲ್ಲ. ಈಗ ಕಲ್ಲವ್ ನೋಡ್ದಂಗೆ ಆಯ್ತಾಗ, ಅದಕ್ಕೆ ಕೇಳಿದೆ ನಿಮ್ಮ ಮನೆಗೆ ಯಾರನ್ನ, ನಿಮ್ಮ ಮನೆಗೆ ಅದರ ಮತ್ತೆ ಎಲ್ಲರೂ ಹೋಗ್ಯಾರ ಏನಂತೇಳಿ. ಅಂದಂಗ ತಂಗಿ, ನಿಮ್ಮ ಮನೆಗೆ ಯಾರನ್ನ ಬಂದಾರನ ಊರಿಂದ ಮತ್ತೆ? ಏನು ಸರಳಕ್ಕ, ಇವರು ಎಷ್ಟೊಂದು ಪ್ರಶ್ನೆ ಕೇಳ್ತಾರೆ. ಅಲ್ಲ ಇವ್ರಿಗೆ ಯಾಕೆ ಬೇಕದೆಲ್ಲ? ಅಯ್ಯೋ ಪ್ರಿಯಾ, ಏನೋ ಇದ್ದಿರಬೇಕು, ಅದಕ್ಕೆ ಅಷ್ಟೊಂದು ಕೇಳ್ತಿರೋದವರು. ಇಲ್ಲ ಅಂದರೆ ಅವ್ರು ಯಾಕೆ ಅಷ್ಟೊಂದು ಕೇಳ್ತಾರೆ? ಅಲ್ಲ ನಿಮ್ಮ ಮನೆಗೆ ಯಾರಾದರೂ ಬಂದಿದ್ದಾರಾ ಅಂತ ಕೇಳ್ತಿದ್ದಾರಲ್ಲ, ಹೇಳು ನೋಡೋಣ, ಏನಾದರೂ ಹೇಳ್ತಾರ ಕೇಳೋಣ. ಹಾಂ ಹೌದು ಆಂಟಿ, ನಮ್ಮ ಮನೆಗೆ ಒಬ್ಬರು ನಮ್ಮ ಮಾವ ಬಂದಿದ್ದಾರೆ, ನಮ್ಮ ಸೋದರ ಮಾವ, ಅವರು ಫಾರಿನಲ್ಲಿ ಇರ್ತಾರೆ, ಅವ್ರು ಬಂದಿದ್ದಾರೆ. ಯಾಕಂಟಿ, ನೀವೇನಾದರೂ ನೋಡಿದ್ರ ಅವ್ರನ್ನ? ಅಯ್ಯವ್ವ, ಅಂದ್ರೆ ಅವನ ಇದ್ದಿರ್ಬೇಕು ನೋಡ ನಿನ್ನ ಗಂಡಸಿವ. ಅಲ್ಲ ಅದಕ್ಕೆ ಅಂದೆಲ್ಲ ಮತ್ತೆ ನಾನು ನಮ್ಮ ಊರಾಗಿ ಇವನಿಗೆ ಗಂಡಸಿಗೆ ನೋಡೇ ಇಲ್ಲ, ನಾ ಒಟ್ಟ ಇವ ಕಂಡೇ ಇಲ್ಲ ಯಾರು ಅಂತೇಳಿ. ಈ ದಿನ ಒಟ್ಟ ನೋಡಿಲ್ಲ ಇವನಿಗೆ, ಇವ ಬೇರೆ ಊರಿನವನ್ನ ತಂದೆಲ್ಲ ನಾನು ನೋಡು, ಅವನ ನೋಡಿವ ಹೌದಿಲ್ಲ? ಹೌದು ನೋಡ ನೀನು. ಅಲ್ಲ ಮತ್ತೆ ಈ ನಮ್ಮ ಊರವನ ಆಗಿದ್ರೆ ನಮಗೆ ಗೊತ್ತಿರ್ತಿದ್ದಿಲ್ಲನ, ನಮ್ಮ ಊರವ ಅಲ್ಲ ಬಿಡು ಅಂತ ಹೇಳಿಲ್ಲನ. ಹೌದೌದು ತಗೋ, ಅವನ ಇದ್ದಿರ್ಬೇಕು, ಇವ್ರ ಮಾವನ ಇದ್ದಿರ್ಬೇಕು ಮತ್ತವ. ಅಯ್ಯೋ ಏನಾಯ್ತಂಟಿ, ಏನು ಮಾತಾಡ್ತಾ ಇದ್ದೀರಾ? ಇವಾಗ ಏನಿಲ್ಲ ಬಿಡವ ತಂಗಿ. ಅಲ್ಲ ನಿಮ್ಮ ಮಾವ ಚಸ್ಮಾ ಹಾಕೋತಾನ ಕಣ್ಣಿಗೆ? ಹಾಂ ಆಂಟಿ ಹೌದು. ಅಲ್ಲ ತಂಗಿ, ಈಗ ನೀವು ಬರೋ ಮುಂದೆ ಕಲ್ಲವ್ ಮನೆಯಾಗಿದ್ಲ, ಏನು ಹೊರಗೆ ಹೋಗಿಲ್ಲ? ಇಲ್ಲ ಆಂಟಿ, ಮನೆಯಲ್ಲೇ ಇದ್ದರು. ನಮ್ಮ ಅತ್ತೆಗೆ ಕಾಲು ನೋವಂತೆ, ಅದಕ್ಕೆ ನಮ್ಮ ಅತ್ತೆನೇ ಅವ್ರನ್ನ ಮನೇಲಿ ಇಡ್ಸ್ಕೊಂಡಿದ್ದಾರೆ. ಅವರು ಸಂಘಕ್ಕೆ ದುಡ್ಡು ಕಟ್ಟಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರೇನು. ನಮ್ಮ ಅತ್ತೆ ಕಾಲು ನೋವು, ನಾನು ಕಾಲು ಒತ್ತಿಸ್ಕೊತೀನಿ, ನೀನೊಬ್ಬಳೇ ಹೋಗು ಅಂತ ಹೇಳಿದರು, ಅದಕ್ಕೆ ನಾನೇ ಬಂದೆ. ಯಾಕಂಟಿ? ನೋಡ ಸಂಗವ ನೋಡು, ಅಲ್ಲ ಭದ್ರ ಬಡಿಗಿ ನೋಡು, ಇವ್ರ ಮಾವನು ಬಿಟ್ಟಿಲ್ಲ ನೋಡಕಿ. ಯವ್ವ ಎಂತ ಹೆಂಗಸಳ ತಾಯಿಕಿ. ಅಲ್ಲ ಇವ್ರ ಮಾವನ ಸತಿ ಬುಟ್ಟಿ ಹಾಕೊಂಡು ತಾಳ್ಬಿಡ್ತಾಗ. ಅಲ್ಲ ಹಾಕೊಂಡು ಹೆಂಗೆ ತಿರುಗಾಡ್ತಾಳು ನೋಡು. ಏನು ಮದುವೆ ಆಗಿ ಗಂಡ ಹೆಂಡತಿ ತಿರುಗಾಡ್ತಾರಲ್ಲ, ಹಂಗೆ ತಿರುಗಾಡ್ತಾಳೆ ನೋಡು. ಮತ್ತೆ ಊರಾಗ ಏನು ಕಬ್ರಿಗೆಟ್ಟು ಹೆಂಗಸಳು ಯವೈಕಿ. ವಾಟ್ ಏನು ಹೇಳ್ತಾ ಇದ್ದೀರಾ ಆಂಟಿ ನೀವು? ಅಲ್ಲ ನೀವು ಏನು ಮಾತಾಡ್ತಿದ್ದೀರಾ, ನನಗೆ ಒಂದು ಅರ್ಥ ಆಗ್ತಿಲ್ಲ, ಸ್ವಲ್ಪ ಅರ್ಥ ಆಗಾಗ ಹೇಳಿ. ಏನೇನ ಆಂಟಿ ನನ್ನ ಬಂಟಿ? ಅಲ್ಲ ತಂಗಿ, ಅಲ್ಲ ನಿಮ್ಮ ಮಾವ ಒಂದನೇ ತಂದೆಲ್ಲವ, ಅವ ಪ್ಯಾಂಟ್ ಹಾಕೋತಾನೆ ಹೋದಿಲ್ಲ? ಅಯ್ಯೋ ಕರ್ಮ ಆಂಟಿ, ನಮ್ಮ ಮಾವ ಫಾರಿನಲ್ಲಿ ಇರೋದು, ಪ್ಯಾಂಟ್ ಹಾಕೋದೆ ಇನ್ನೇನು ಲುಂಗಿ ಹಾಕೋತಾರ? ಅದು ಏನು ಮಾತಾಡ್ತೀರಾ ಆಂಟಿ ನೀವು? ಹಂಗಲ್ಲ ತಂಗಿ, ಸಿಟ್ಟಾಬೇಡ ನೀನು. ಅಲ್ಲ ನಾವು ನೋಡಿದ್ದು ಮತ್ತೆ ಕರೆ ಹೌದು ಇಲ್ಲ ಅಂತ ಹೇಳಿ ನಾವು ಗೊತ್ತು ಮಾಡ್ಕೋಬೇಕಿಲ್ಲ. ಮತ್ತು ನಾವು ಏನೋ ಹೇಳೋದು ಇನ್ನೇನು ಆಗೋದು ಅದು ಆಗ್ಬಾರ್ದಲ್ವಾ, ಅದಕ್ಕೆ ಕೇಳಿದ್ವಿ. ಅಲ್ಲ ತಂಗಿ, ನಿಮ್ಮ ಮಾವದನಲ್ಲ, ನಿಮ್ಮ ಮಾವ ಕಲ್ಲವ್ವ ಇನ್ನೀಗ ಈತ ಹೋದ್ರ ಈ ಕಡೆ, ಅದಕ್ಕೆ ಕೇಳಿದ್ವಿ ನಾವು ನಿಮ್ಮ ಮಾವನೇ ಹೌದಾ ಏನಂತ ಹೇಳಿ. ಯಾಕಂದ್ರೆ ಆ ಗಂಡ್ಮಗ ನಾವು ಈ ಊರಾಗ ಒಟ್ಟ ನೋಡೇ ಇಲ್ಲ, ಇಲ್ಲಿ ಮಟ್ಟ ಬೇರೆ ಊರಾಗ ಅನ್ಕೊಂಡಿದ್ವಿ. ಮತ್ತೆ ಈಗ ನೀವು ಹೇಳಕತ್ತಿಯಲ್ಲ ನಮ್ಮ ಮಾವ ಬಂದನಂತ, ಅವನ ಇದ್ದಿರ್ಬೇಕು ನೋಡು. ಮತ್ತೆ ಈತ ಹೋದ್ರೆ ನೋಡು, ಅಲ್ಲೆಲ್ಲ ಪಾರ್ಕ್ ಐತಿಲ್ಲ, ಪಾರ್ಕ್ನಾಗ ನಾವು ಹೋಗ್ಯಾರ ಏನು ಮಾಡ್ಯಾರ ನೋಡುತ್ತಾ. ಆಂಟಿ ನೀವು ಸುಮ್ಮನೆ ಏನೋ ಹೇಳಬೇಡಿ. ಅಲ್ಲ ನಮ್ಮ ಮಾವ ಯಾಕೆ ಅವ್ರ ಜೊತೆ ಹೋಗೋದು? ಅಯ್ಯ ತಂಗಿ, ನನಗೆ ಗೊತ್ತಿಲ್ಲವಾ, ಆಕಿ ಯಾರನ್ನು ಬಿಡುದಿಲ್ಲ ಆಕಿ. ಅಲ್ಲ ನೀ ಬೇರೆ ಅವ ಪಾರಿನಿಂದ ಬಂದಾನ ಅಂತ ಹೇಳಕತ್ತಿದ್ದಿ, ಮತ್ತೆ ರೊಕ್ಕ ಇದ್ದಿರ್ಬೇಕು ಅವನಂತ ಮಕ್ಕಳು, ಅದಕ್ಕೆ ಮತ್ತೆ ಗಂಟೆ ಬಿದ್ದಾಳೆ ನೋಡ್ಬತ್ತ. ಅಲ್ಲ ಅದ ಮತ್ತೆ ಇಲ್ಲಂದ್ರೆ ನಾವು ಯಾಕಿಟ್ಟೆಲ್ಲ ಕೇಳ್ತೀವಿ, ನಮಗೇನು ಬಂದೈತಿ ಕರ್ಮ ಕೇಳೋದು. ಏನೋ ನೋಡಿದ್ದು ಹೇಳಿದ್ವಿ ವೈವ, ನೀ ನಂತರ ನಂಬಲಿಕ್ಕೆ ಬಿಡ ತಾಯಿ, ನನಗೇನು ಮಾಡ್ಬೇಕಾಗೈತಿ. ನಡಿ ಬಸವ, ಸಂಘಕ್ಕೆ ರೊಕ್ಕ ಕಟ್ಟಿ ಬರ ಹೋಗೋ ನಡಿ. ಹ್ಞೂ ನವಯ್ಯವ, ನಮಗೆ ಯಾಕೆ ಬೇಕಾಗೈತಿ? ಊರು ಚಿಂತೆ ಮಾಡಿ ಮುಲ್ಲ ಸ್ವರ್ಗಿದಂತ ಕಂಗಾಕೈತಿ ನಮ್ಮದು ಚಿಂತೆ. ನಡಿಯತ್ತಾಗ ಬ್ಯಾಡ ಹೋಗು ನಡಿ, ಏನು ಯಾಕೆ ಮಾಡ್ಕೊಳಕ್ಕೆ ನಮ್ಗೇನು ಮಾಡ್ದೈತಿ? ನೀ ಏನಾರು ಹೇಳವಯ್ಯವ, ಇವತ್ತು ನಾಳೆ ಒಳ್ಳೆ ಕಾಲಿಲ್ಲ ಬಾ ಮತ್ತೆ. ಅಲ್ಲ ನೋಡಕ್ಕೆ ಹೆಂಗಳ, ಅಲ್ಲ ಶಂಕರಪ್ಪನ ಮನಿನ ಹಾಳು ಮಾಡಿ ಈಗ ಶಂಕರಪ್ಪನ ಬಿಟ್ಟು ಇನ್ನೊಬ್ಬನ ಹಿಂದೆ ಹತ್ತಾಳು ನೋಡು. ಮತ್ತೆ ಹೆಂಗಿದ್ರಬೇಕು ನೋಡಿ ಹೆಂಗ್ಸ. ಅಯ್ಯ ಅದೇನು ಕೆಟ್ಟ ಚಿಲ್ಲಾರ ಹೆಂಗ್ಸಿತಿ ಬಾ. ಅದಕ್ಕೇನು ಶಂಕರಪ್ಪ ಆದ್ರೇನು ಶಂಕರಪ್ಪನ ಅಪ್ಪ ಆದ್ರೇನು ಯಾರಾದ್ರೇನು ಮನಿ ಹಾಳು ಮಾಡೋದಿಟ್ಟಾಗ ಕೆಲಸಕ್ಕಿಂತ ತನ್ನ ಕೆಲಸ ಆಯಿತು, ತನ್ನ ಗರ್ಜು ಮುಗಿತಂದ್ರೆ ಮುಗಿತತ್ತಾಗ. ಸರಳಕ್ಕ ನಾನು ಹೇಳಿಲ್ವಾ ನೋಡಿ, ನಾನು ಹೇಳ್ದಾಗೆ ಆಗ್ತಾ ಇದೆ ನೋಡಿ, ಅವರಿಬ್ಬರು ಎಷ್ಟು ಮುಂದುವರೆದ್ಬಿಟ್ಟಿದ್ದಾರೆ ಅಂತ. ನಮ್ಮ ಅತ್ತೆ ಅವಳನ್ನ ಪಾರ್ಕಿಗೆ ಕಳಿಸಿದಾಳು ನೋಡಿ ಅವನ ಜೊತೆ. ಹೋಗ್ಲಿ ಬಿಡು ಪ್ರಿಯಾ, ನಿನಗೂ ಅದೇ ತಾನೇ ಬೇಕಾಗಿರೋದು. ನಡಿ ಮೊದಲು ನಾವು ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ, ಎಲ್ಲಿ ಕೂತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಂಡಿ.
ಸರಿ ಬಾ ಅಕ್ಕ. ನಾನು ಆಮೇಲೆ ರಾಜವತ್ತಿಗೆ ಕಾಲ್ ಮಾಡ್ಬಿಟ್ಟು ಹೇಳ್ತೀನಿ, ದುಡ್ಡು ಕಟ್ಟಕ್ಕೆ ಇವತ್ತಾಗಿಲ್ಲ ನಾಳೆ ಬರ್ತೀನಿ ಅಂತ ಹೇಳ್ತೀನಿ. ಮೊದಲು ಇವ್ರ ಕತೆ ಏನು ಅಂತ ನೋಡೋಣ ಬನ್ನಿ. ಇದನ್ನು ರೆಡ್ ಹ್ಯಾಂಡ್ ಆಗಿ ಆ ಶಂಕರು ಅಂಕಲ್ಗೆ ತೋರಿಸ್ಬೇಕು ನಾವು. ಬನ್ನಿ. ಸರಿ ಪ್ರಿಯಾ, ಬಾ ಹೋಗೋಣ. ರವಿಯರ, ನಿಮಗೆ ಖರೇನೂ ನನ್ನ ಮದುವೆ ಆಗಕ್ಕೆ ಭಾಳ ಇಷ್ಟ ಆಯ್ತಿಲ್ರಿ? ಅಯ್ಯೋ ಕಲ್ಲೂರ, ಕೇಳ್ತಿರಲ್ರಿಪ್ಪ. ಅಲ್ಲ, ನಿಮ್ಮನ್ನು ಬಿಟ್ಟು ಯಾರನ್ನ ಮದುವೆ ಆಗಂದ್ರಿ ನಾನು? ಇಷ್ಟು ದಿನ ನಾನು ಕಾಯ್ಕೊಂಡು ಇದ್ದಿದ್ದಕ್ಕೆ ನಿಮ್ಮಂಥ ಹುಡುಗಿ ಸಿಗ್ಬೇಕಂತಾನ ರೀ. ನೋಡ್ರಿ, ಇವಾಗ ಆ ದೇವ್ರ ನನಗೆ ನಿಮ್ಮನ್ನ ಕರ್ನಿಸ್ಬಿಟ್ಟ ಅನ್ನಿಸ್ತೈತಿ. ಅದಕ್ಕೆ ನೋಡ್ರಿ, ನನಗೂ ನಿಮಗೂ ಒಂದು ಮಾಡಿದ್ದು. ಇಲ್ಲ ಅಂತಂದ್ರೆ ನಾನು ನನ್ನ ಸೊಸೆ ಮನೆಗೆ ಬರೋಕ್ಕಾಕಿತ್ತೇನು ರೀ? ಬರ್ತಿದ್ದಿಲ್ಲ. ಮೇ ಬಿ ಆ ದೇವ್ರಿಗೆ ನಾವಿಬ್ಬರು ಒಂದಾಗಬೇಕು ಅಂತ ಇಷ್ಟ ಆಯ್ತು ಅನ್ನಿಸ್ತೈತಿ. ಅದಕ್ಕೆ ನೋಡ್ರಿ, ನಾವಿಬ್ಬರು ಒಂದಾಗತ್ತಿದ್ದೆ. ಅದೇನಂತೀರಿ, ಖರೆ ಐತೆ ನೋಡ್ರಿಪ್ಪ. ಅಲ್ಲ, ನಾನು ಇಷ್ಟು ದಿನ ಜೀವನದಾಗ ಕಷ್ಟಪಟ್ಟಿದ್ದಕ್ಕೂ ಈಗ ನನಗೊಂದು ಸಾರ್ಥಕ ಅನ್ಸಕತ್ತೈತೆ ನೋಡ್ರಿ. ನಿಮ್ಮಂಥ ಹುಡುಗ ಸಿಗಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ನೇನಪ್ಪ. ಕಲ್ಲು, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅಲ್ಲೋಡೆ ಪ್ರಿಯಾ, ಜೋಡಿ ಅಕ್ಕಿಗಳು ಹೆಂಗ್ ರೊಮ್ಯಾನ್ಸ್ ಮಾಡ್ತಾ ಇದ್ದಾವೆ ನೋಡಿ ಅಲ್ಲಿ. ನೋಡಿ ಸರಳಕ್ಕ, ಇವಳು ನಾಚಿಕೆ ಕೆಟ್ಟೋಳು, ಅದು ಹೆಂಗಿದ್ದಾಳೆ ನೋಡಿ. ಅಲ್ಲ, ಇವಳಿಗೆ ಏನು ಮಾನ ಮರ್ಯಾದೆ ಇಲ್ವಾ? ಪಾರ್ಕಲ್ಲಿ ಬಂದು ಕುತ್ಕೊಂಡು ಅದು ಹೆಂಗೆ ಅವನ ಮೇಲೆ ಅವ್ನ ಭುಜಕ್ಕವರೆಗೆ ಹೆಂಗೆ ಕುತ್ಕೊಂಡಿದ್ದಾಳೆ ನೋಡಿ. ಛೀ, ಅಯ್ಯೋ ಬಿಡು ಪ್ರಿಯಾ, ಇಂಥವ್ರಿಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಇರುತ್ತಾ? ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಗಂಡನ ಬಿಟ್ಟು ಇನ್ನೊಬ್ಬನ ಹಿಂದೆ ಬಂದು ಮತ್ತೆ ಅವನ್ನ ಬಿಟ್ಟು ಇವನ್ನ ಇಟ್ಕೊಂಡು, ಅಯ್ಯೋ ದೇವ್ರೆ, ಕಣ್ಣಿಂದ ನೋಡೋಕ್ಕಾಗಲ್ಲಪ್ಪ. ರವಿಯರ, ಮದುವೆ ಆದಮೇಲೆ ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿರಲ್ರಿ ನೀವು? ಹಾಂ ಕಲ್ಲು, ನನ್ನ ಮದುವೆ ಆಗದೆ ನಿನ್ನ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ. ಆಮೇಲೆ ನಾನು ಯಾಕೆ ನಿನ್ನ ಇಲ್ಲಿ ಬಿಟ್ಟಿರಲಿ ಹೇಳು? ನಿನ್ನ ಬಿಟ್ಟಿರೋಂಗಿದ್ದಿದ್ರೆ ನಾನು ಯಾಕೆ ಮದುವೆ ಆಗಬೇಕಾಗಿತ್ತು? ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನಾನು. ನೀನೇನು ವರಿ ಮಾಡ್ಕೋಬೇಡ, ಸರಿನಾ? ಸರಿ ರೀ ರವಿಯರ, ಆತ್ರಿ. ನನಗಂತ್ರ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದ ನೋಡ್ರಿಪ್ಪ. ಯಾವಾಗ ನಾವಿಬ್ಬರು ಮದುವೆ ಆಕ್ಕಿವೇನೋ ಅಂತ ಅನ್ಸಕತ್ತೈತ್ರಿ. ಆಗೋಣ, ಆದಷ್ಟು ಬೇಗ ಮದುವೆ ಆಗೋಣ, ಸರಿನಾ? ನಮ್ಮ ಅಕ್ಕನಿಗೆ ನಾನು ಇವತ್ತು ಫೋನ್ ಮಾಡ್ತೀನಿ, ಮಾಡಿಬಿಟ್ಟು ಹೇಳ್ತೀನಿ ಮದುವೆ ಆಗ್ತೀನಿ ಅಂತ. ಆಮೇಲೆ ಒಂದು ಒಳ್ಳೆ ದಿನ ನೋಡಿ ನಾವಿಬ್ಬರು ಮದುವೆ ಆಗೋಣ, ಸರಿನಾ? ಆತ್ರಿಪ್ಪ. ಆದ್ರೆ ನನಗೆ ಭಾಳ ಅಂದ್ರೆ ಭಾಳ ಬೇಜಾರು ಅಲ್ಲಕತ್ತದ ನೋಡ್ರಿ. ಯಾಕೆ ಕಲ್ಲು, ಯಾಕೆ ಬೇಜಾರು? ಆದ್ರಿ ಅಲ್ರಿ, ನೀವು ಮದುವೆ ಆಗ್ಬೇಕಂತ ಅನ್ಕೊಂಡಿವಿ. ಆದ್ರೆ ನಿಮ್ಗೆ ಏನಾರ ಒಂದು ಗಿಫ್ಟ್ ಕೊಡಬೇಕು ಅನ್ಸಕತ್ತೈತಿ. ಆದ್ರೆ ನಾನು ಹಂತಕ್ಕೆ ಒಟ್ಟ ರೊಕ್ಕ ಇಲ್ರಿ, ಅದಕ್ಕೆ ಬೇಜಾರು ಅಲ್ಲಕತ್ತದ ನೋಡ್ರಿ. ಏ ಕಲ್ಲು, ನೀನೇ ನನಗೊಂದು ದೊಡ್ಡ ಗಿಫ್ಟು, ಮತ್ತೆ ಯಾಕೆ ನನಗೆ ಗಿಫ್ಟು ಹೇಳು? ಗಿಫ್ಟ್ ಎಲ್ಲ ಏನು ಬೇಡ ನೋಡು, ನಾನು ನಿನಗೊಂದು ಗಿಫ್ಟ್ ಕೊಡ್ತೀನಿ ನಾಳೆ, ಸರಿನಾ? ನನಗೂ ಅದ ಬೇಕಾಗಿದ್ದೆ. ನಾನು ಯಾಕೆ ನಿನಗೆ ಗಿಫ್ಟ್ ಕೊಡಂದಿ? ನಾನು ಅದಕ್ಕೆ ರೊಕ್ಕದವನ ಅಳಕತ್ತವನ ರೊಕ್ಕ ಗಿಫ್ಟ್ ಕೊಡಕ್ಕೆ ನೀ ಗಿಫ್ಟ್ ಕೊಡ್ಬೇಕಲ್ಲ, ಅದಕ್ಕೆ ಹಿಂಗೆ ಹೇಳಿದ್ದು ನಾನು. ಹೌದ್ರಿ, ಕರೆನ ಕೊಡ್ತೀರಿ? ಹೌದು ಕಲ್ಲು, ನಿಜವಾಗ್ಲೂ ಗಿಫ್ಟ್ ಕೊಡ್ತೀನಿ ನೋಡು. ನಾಳೆ ನಾನು ನೀನು ಮತ್ತಿಲ್ಲ ಬರೋಣಂತ, ಬರೋಣಂತ, ಅವಾಗ ನಾನು ನಿನಗೊಂದು ಗಿಫ್ಟ್ ಕೊಡ್ತೀನಿ ಅಂತ, ಸರಿನಾ? ನೋಡಿ ಸರಳಕ್ಕ, ಇವಳು ನಾಟಕನ ಅಲ್ಲ, ಅದೆಷ್ಟು ನಾಟಕ ಮಾಡ್ತಾಳೆ ನೋಡಿ. ಗಿಫ್ಟ್ ಬೇಕಂತೆ, ಗಿಫ್ಟು ಇವಳ ಮುಖಕ್ಕೆ. ನಾನು ಕೊಡ್ತೀನಿ ಇರು ನಿನಗೆ ಗಿಫ್ಟ್, ನಾಳೆ ದೊಡ್ಡ ಗಿಫ್ಟ್ ಕೊಡ್ತೀನಿ ಇರು ನೀನು. ಸರಿ ಕಲ್ಲು, ಹೊರಡೋಣ. ಮನೆಗೆ ಮತ್ತೆ ಯಾರಾದರೂ ಬಂದುಬಿಟ್ರೆ ಸುಮ್ಮನೆ ಕಷ್ಟ ಆಗುತ್ತೆ ನಿನಗೆ ಪಾಪ. ಅದಕ್ಕೆ ಹೊರಡೋಣ. ನಾಳೆ ನಾವಿಬ್ಬರು ಇಲ್ಲೇ ಮೀಟ್ ಆಗೋಣಂತೆ. ನೀನು ಹೇಳ್ಬಿಟ್ಟು ಬಾ ಗಿರಿಜಾವ್ರಿಗೆ, ನಾವಿಲ್ಲೇ ಮೀಟ್ ಆಗೋಣ. ನಾಳೆ ನಾನು ನಿನಗೆ ಸರ್ಪ್ರೈಸಾಗಿ ಒಂದು ಗಿಫ್ಟ್ ಕೊಡ್ತೀನಿ, ಸರಿನಾ? ಸರಿ ರೀ, ಆತ್ರಿ. ಯವ್ವ, ನಾಳೆ ಏನು ಗಿಫ್ಟ್ ಕೊಡ್ಬೋದು ನನಗೆ? ಅಲ್ಲ, ನೆಕ್ಲೆಸ್ ಕೊಡ್ತಾನೆ ಮತ್ತು ಹೆಂಗೂ ರೊಕ್ಕಿರೋದನ, ಮತ್ತು ನೆಕ್ಲೆಸ್ ಕೊಟ್ಟರೆ ಕೊಡಂಗನ. ಐ ಲವ್ ಯು ರೀ. ಹಾಂ ಕಳ್ಳಿ, ಏನು ಚೆನ್ನಾಗಿ ಹೇಳ್ತೀಯ. ಪ್ಲೀಸ್ ಕಲ್ಲು, ಇನ್ನೊಂದು ಸರ್ತಿ ಹೇಳು. ಅಲ್ವೇ ಪ್ರಿಯಾ, ಇವನೇನು ನಾಟಕ ಮಾಡಂದ್ರೆ ನಿಜವಾಗ್ಲೂ ಅವಳ ಮದುವೆ ಆಗೋ ಥರ ಆಡ್ತಿದ್ದಾನೆ. ಅಯ್ಯೋ ಮಾಡಲಿ ಬಿಡಿ ಅಕ್ಕ, ನಮ್ಗೇನು ಮಾಡಬೇಕಾಗಿದೆ? ಅಲ್ಲ, ನಮಗೆ ಇವಳು ಬಣ್ಣ ಬಯಲಾದರೆ ಸಾಕು, ಅವ್ನು ಹಿಂಗನ ನಾಟಕ ಮಾಡ್ಕೊಳ್ಳಿ, ನಮಗೇನಂತೆ? ಅದು ನಿಜಾನೇ ಬಿಡು, ಇವನು ಇಷ್ಟೊಂದು ನಾಟಕ ಮಾಡೋದಕ್ಕೆ ಅಲ್ವಾ ಅವಳು ಮರಳಾಗಿರೋದು. ಇಲ್ಲ ಅಂದರೆ ಅವಳೆಲ್ಲಿ ಮರಳಾಗಬೇಕು? ಹೋಗ್ರಪ್ಪ, ನಂಗೆ ನಾಚಿಕೆ ಆಗುತ್ತೆ. ರವಿಯವರ, ಹೋಗ್ರಪ್ಪ, ಏನು ಮಾಡ್ತೀರಾ ನೀವು? ಓಹೋ, ಬೇಡವಾ? ಸರಿ, ಆಗಿದ್ರೆ ವಾಪಸ್ ಕೊಡು ನನಗೆ. ಅಯ್ಯೋ ದೇವ್ರೆ, ಪ್ರಿಯಾ ಏನೇ ಇದು ಪಬ್ಲಿಕಲ್ಲಿ ಕುತ್ಕೊಂಡು ಇವರಿಬ್ರು ಏನು ಮಾಡೋದು? ಅಯ್ಯೋ ಬಿಡಿ ಅಕ್ಕ, ಈ ಕರ್ಮ ಎಲ್ಲ ನಾವೇನು ನೋಡೋದು? ನಡೀರಿ ಹೋಗೋಣ. ಏನಪ್ಪ ನೀವು ಮಾರಿದ್ದೀರಾ, ಬಿಡ್ರಿ ಅತ್ತಗೆ. ನಾನು ಹೋಗ್ತೀನಪ್ಪ, ಮನೆಗೆ ಹೋಗ್ತೀನಿ ನಾನು. ಸರಿ ಹೋಗು, ಎಲ್ಲಿಗೆ ಹೋಗ್ತೀಯಾ? ಮತ್ತೆ ನನ್ನ ಹತ್ರಕ್ಕೆ ಬರ್ಬೇಕು ತಾನೇ ನೀನು? ಹೋಗು.